ನನ್ನ ಆತ್ಮೀಯ ಒಲವಿನ ಎಲ್ಲ ದೇವಜನರೇ, ಈ ಮುಂಜಾನೆಯ ನಿಮ್ಮೆಲ್ಲರಿಗೂ ಶುಭಾಭಿವಂದನೆಗಳು. ಪ್ರಿಯ ದೇವರ ಮಕ್ಕಳೇ, ದೇವರು ತನ್ನ ಭಕ್ತರಾಗಿರುವಂಥ ನಮ್ಮೆಲ್ಲರ ಮೂಲಕವಾಗಿ ಪ್ರತಿ ದಿವಸ ವಾರ ಆತನು ಸಂತೋಷ ಪಡುವಂತಹ 9 ಅತಿ ಶ್ರೇಷ್ಠವಾದಂಥ ಕ್ರೈಸ್ತಿಯ ಮೌಲ್ಯಗಳಲ್ಲಿ 4ನೇ ಮೌಲ್ಯವನ್ನು ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಸತ್ಯವೇದದಲ್ಲಿ ನಮಗೆ ಈ ರೀತಿಯಲ್ಲಿ ತಿಳಿಸಲ್ಪಟ್ಟಿದೆ. ಆ 4ನೇ ಮೌಲ್ಯವು ಏನಾಗಿದೆ ಎಂಬುದಾಗಿ ನೋಡೋದಾದರೆ, ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ ನಾವು 8ರಿಂದ 10 ವಚನಗಳನ್ನು ನೋಡುವಾಗ, ಅದರಲ್ಲಿ 10ನೇ ವಚನವು 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದಂಥ ವಿಶ್ರಾಂತಿ ದಿನವಾಗಿದೆ, ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ಎಂಬುದಾಗಿ. ಸಬ್ಬ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಬೇಕು ಎಂಬುದಾಗಿ. ಹೌದು, ಇಸ್ರಾಯೇಲರನ್ನು ಫರೋಹನ್ ರಾಜನು ಆರೋನ್ ಮತ್ತು ಮೋಶೆಯವರು ಆತನಲ್ಲಿ ಕೇಳುವಾಗ, ನಮ್ಮ ದೇವರಾಗಿರುವಂಥ ಯೆಹೋವನನ್ನು ಚಿಕ್ಕ ಮಕ್ಕಳು ನಾವು ಕುಟುಂಬವಾಗಿ ದೊಡ್ಡವರ ತನಕ ನಾವೆಲ್ಲರೂ ಸೇರಿ ದೇವರನ್ನು ಆರಾಧನೆ ಮಾಡಬೇಕು, ನಮಗೆ ಅಪ್ಪಣೆ ಆಗಬೇಕೆಂಬುದಾಗಿ ಕೇಳಿಕೊಳ್ಳುವಾಗ, ಫರೋಹನ್ ರಾಜನು ಆ ದಿವಸ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡೋದಕ್ಕೆ ಬಿಡಲಿಲ್ಲ. ಎಷ್ಟೋ ಸಾರಿ ಈ ದಿನಗಳು ಕೂಡ ಸೈತಾನನು ಅನೇಕ ಕ್ರೈಸ್ತ ಭಕ್ತರನ್ನು ಕುಟುಂಬವಾಗಿ ದೇವರ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡೋದಕ್ಕೆ ಅವನು ಬಿಡ್ತಾ ಇಲ್ಲ. ಆದರೆ ಭಕ್ತನಾಗಿರುವಂಥ ದಾವೀದನು, ಆತನು ಒಂದೇ ಒಂದು ವರವನ್ನು ಆತನು ದೇವರಿಂದ ಕೇಳಿಕೊಳ್ತಾ ಇದ್ದಾನೆ. ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ ಒಂದೇ ವರವನ್ನು ದೇವರಿಂದ ಆತನು ಕೇಳಿ ಆತನು ಪಡ್ಕೊಳ್ಳುತ್ತಾ ಒಂದು ಇಷ್ಟವುಳ್ಳಂಥ ಭಕ್ತನಾಗಿದ್ದಾನೆ. ಮತ್ತು ಯಾರಾದರೂ ದೇವರ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಕರೆದಾಗ ಆತನು ಬಹಳ ಸಂತೋಷವುಳ್ಳವನಾಗಿ ಆ ದಿನವನ್ನು ಎದುರು ನೋಡುವಂಥ ಭಕ್ತನಾಗಿದ್ದನು. ಹಾಗೆಯೇ ನಾವುಗಳು ಕೂಡ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಇವತ್ತು ಸೈತನನ್ನು ಕುಟುಂಬವಾಗಿ ದೇವರ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆದರೆ ಆ ದಿನವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡವರಾಗಿ ದೇವರ ಮಂದಿರಕ್ಕೆ ಹೋಗಿ ಕುಟುಂಬವಾಗಿ ದೇವರನ್ನು ಆರಾಧಿಸಿ ದೇವರ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ದೇವರಿಗೆ ಮಾತ್ರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.